ಅಪ್ಪ 10th ಒಳಗ ನಾನು ಡಿಸ್ಟಿಂಕ್ಷನ್ ಪಾಸ್ ಆದ್ನಿ. ಏನು ಪಾಸ್ ಆಗಿ ಏನಾಯ್ತು? ಇಲ್ಲೇ ದುಡುದು ಇಲ್ಲೇ ತಿನ್ನೋದು ಅಷ್ಟೇ ನಮ್ಮ ಬಾಳೆ. ಯಾಕಂಗಂತೀರಿ? ನಮ್ಮ ಪರಿಸ್ಥಿತಿ ಹೆಂಗೈತಿ ನಿನಗೂ ಗೊತ್ತೈತಲ್ಲ. ಯಾಕ ಹುಡುಗ SSLC ಚಲೋ ಮಾರ್ಕ್ಸ್ ನಾನಂದ್ರೆ ಖುಷಿ ಪಡೋದು ಬಿಟ್ಟು ಬೇಜಾರ ಆಗ್ತಿರಲ್ಲ. ಏನು ಖುಷಿ ಬಿಡೋ ಮಾರಾಯ, ಎಟ್ ಕಲ್ತ್ರೆ ಏನ್ ಮಾಡೋದು? ಹೊಲ್ದಾಗ ದುಡಿಯೋದು ಇಲ್ಲೇ ತಿನ್ನೋದು. ಅಲ್ಲ ದೊಡ್ಡ ದೊಡ್ಡ ಸಾಲಿ ಕಲ್ಸಾಕ ನಮ್ಮ ಮತ್ತೇನ ಕಂಡಬಿಟ್ಟು ರೊಕ್ಕ ಅದಾವಣ. ನೋಡ್ಕಾಕ ಬ್ಯಾರೆ ಕಾಲೇಜ್ನಾಗ ಹೆಂಗ ಏನೋ ನನಗೆ ಗೊತ್ತಿಲ್ಲ, ಆದ್ರೆ ನಮ್ಮ ತೀರ್ದಾದೊಳಗ ದಾನಿಗೊಂಡ್ ಕಾಲೇಜ್ ಆಫ್ ಸೈನ್ಸ್ ಹತ್ತೈತಿ. ಈಗ ಕಾಲೇಜ್ ಒಳಗ SLC ಮುಗಿಸಿದಂತ ವಿದ್ಯಾರ್ಥಿಗಳು ಯಾರು ಸೈನ್ಸ್ ಮಾಡ್ಬೇಕು ಅನ್ಕೊಳತ್ತಾರಲ್ಲ ಅವ್ರ ಸಲುವಾಗಿ ಒಂದು ಸ್ಕಾಲರ್ಶಿಪ್ ಟೆಸ್ಟ್ ಇಡಾತಾರ. ಆ ಟೆಸ್ಟ್ ಒಳಗ ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡವ್ರಿಗೆ ಅಂದ್ರೆ ಫಸ್ಟ್ ಬಂದವ್ರಿಗೆ 100% ಶಿಕ್ಷಣ ಫ್ರೀ ಒಳಗೆ ಕೊಡ್ತಾರ. ಸೆಕೆಂಡ್ ಬಂದವಂಗ 90% ಕನ್ಸೆಷನ್ ಇರುತ್ತೆ. ಥರ್ಡ್ ಬಂದವಂಗ 80% ಕನ್ಸೆಷನ್ ಇರುತ್ತೆ. ಹಿಂಗ 1 to 50 ವರೆಗೂ ಎಲ್ಲಾ ವಿದ್ಯಾರ್ಥಿಗಳಿಗೂ ಅವ್ರ ವಿದ್ಯಾಭ್ಯಾಸದೊಳಗ ಕನ್ಸೆಷನ್ ಕೊಡ್ತಾರ. ಈ ಪೇಪರ್ಕ ಎಷ್ಟು ರೊಕ್ಕ ತುಂಬಬೇಕು? ಈ ಎಕ್ಸಾಮ್ಗೆ ಯಾವುದೇ ರೀತಿ ರೊಕ್ಕ ಇಲ್ಲ. ಇದು ಟೋಟಲಿ ಎಲ್ಲಾ ಮಕ್ಕಳಿಗೂ ಫ್ರೀ ಐತಿ. ನಿಮ್ ಹುಡುಗನು ಬರ್ಸಾ ಇದ್ದಪ್ಪ ಅಂತಂದ್ರ ಇಲ್ಲಿ ಕೆಳಗಿನ QR ಕೋಡ್ ಕಾಣತೈತ್ಲೆ, ಸ್ಕ್ಯಾನ್ ಮಾಡಿ ತಂದ ಅಪ್ಲಿಕೇಶನ್ ಫಿಲ್ ಮಾಡತ್ತೇಳು. ಏಪ್ರಿಲ್ 12ನೇ ತಾರೀಕು ಲಾಸ್ಟ್ ಡೇಟ್ ಐತಿ. ಅಷ್ಟೊಳಗ ರಿಜಿಸ್ಟರ್ ಮಾಡ್ಕೊಳಕ್ ಹೇಳವಂಗ. ಮತ್ತೆ ಯಾರು ಎಕ್ಸಾಮ್ ಬರೆಯೋದಕ್ಕೆ ಇಂಟ್ರೆಸ್ಟೆಡ್ ಅದಾರ ಅವ್ರಿಗೆ ವಿಡಿಯೋನ ಶೇರ್ ಮಾಡ್ರಿ. ಇದರಿಂದ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ.